ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ಸೆಮಿ ಫಾಂಡೆಂಟ್ ಕೇಕ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಆದರೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಹಾಗೂ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ನ ಸೆಟ್ ಮಾಡ್ಕೊಳ್ಳಿ. ಆಗ ನಾನು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವೇ ನನ್ನ ವಿಡಿಯೋನ ಮೊದಲಾಗಿ ನೋಡಬಹುದು. ಈಗ ಬನ್ನಿ ಈ ಕೇಕ್ನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 9 ಇಂಚ್ ಕೇಕ್ ಟಿನ್ನ ತೊಗೊಂಡಿದ್ದೀನಿ. ಮೊದಲಿಗೆ 360 ಗ್ರಾಮ್ಸ್ನಷ್ಟು ಪ್ರೀಮಿಕ್ಸ್ನ ತೊಗೊಂಡು ಸ್ಪಾಂಜ್ನ ಮಾಡ್ಕೊಳ್ತೀನಿ. ಈ ಕೇಕ್ ಬಂದು 2 kgದಾಗಿರೋದ್ರಿಂದ ನಾನಿಲ್ಲಿ 2 ಸ್ಪಾಂಜ್ನ ಮಾಡ್ಕೊಳ್ತೀನಿ. 360 ಗ್ರಾಮ್ ಪ್ರೀಮಿಕ್ಸಿಂದ 1 kgಗೆ ಬೇಕಾಗಿರುವಷ್ಟು ಸ್ಪಾಂಜ್ ರೆಡಿ ಆಗುತ್ತೆ. ಹಾಗೆ ನಾನಿಲ್ಲಿ 2 ಸ್ಪಾಂಜ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಒಟ್ಟು 720 ಗ್ರಾಮ್ಸಷ್ಟು ಪ್ರೀಮಿಕ್ಸ್ನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಇಲ್ಲಿ 3 ಟೇಬಲ್ ಸ್ಪೂನ್ನಷ್ಟು ಆಯಿಲ್ನ ಹಾಕಿ ಸ್ಮೂತ್ ಆಗಿರೋ ಬ್ಯಾಟರ್ನ ರೆಡಿ ಮಾಡಿಕೊಂಡು ಕೇಕ್ ಟಿನ್ಗೆ ಹಾಕಿ 180 ಡಿಗ್ರಿನಲ್ಲಿ 10 ನಿಮಿಷ ಪ್ರೀ ಹೀಟ್ ಆಗಿರೋ ಓವನ್ನಲ್ಲಿ 140 ಡಿಗ್ರಿ ಸೆಲ್ಸಿಯಸ್ಗೆ 35ರಿಂದ 40 ನಿಮಿಷಗಳ ಕಾಲ ಬೇಕ್ ಮಾಡ್ಕೊಂಡಿದ್ದೀನಿ. ಕಸ್ಟಮರ್ ನನಗೆ ವೆನಿಲ್ಲಾ ಫ್ಲೇವರ್ ಕೇಕ್ ಬೇಕು, ಆದರೆ ಸ್ಪಾಂಜ್ ಬಂದು ಪಿಂಕ್ ಕಲರಲ್ಲಿ ಇರಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಪಿಂಕ್ ಜೆಲ್ ಕಲರ್ನ ಹಾಕಿ ರೆಡಿ ಮಾಡಿದ್ದೀನಿ. ಇಲ್ಲಿ 1 ಸ್ಪಾಂಜ್ನಲ್ಲಿ 2 ಲೇಯರ್ ಹಾಗೂ ಇನ್ನೊಂದು ಸ್ಪಾಂಜ್ನಲ್ಲಿ 3 ಲೇಯರ್ಸ್ ಆಗಿ ಕಟ್ ಮಾಡಿದ್ದೀನಿ. ನಾನಿಲ್ಲಿ 12 ಇಂಚ್ ಕೇಕ್ ಬೋರ್ಡ್ ಮೇಲೆ ವಿಪ್ಪಿಂಗ್ ಕ್ರೀಮ್ನ ಹಚ್ಚಿ ಸ್ಪಾಂಜ್ನ ಫಸ್ಟ್ ಲೇಯರ್ ಇಟ್ಟು ಶುಗರ್ ಸಿರಪ್ಪಿಂದ ಮಾಯಿಸ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು 1.5 ಕಪ್ ಅಂದರೆ 750 mlನಷ್ಟು ವಿಪ್ಪಿಂಗ್ ಕ್ರೀಮ್ನ ಸ್ಟಿಫ್ ಪೀಕ್ಸ್ ಬರೋವರೆಗೂ ಬೀಟ್ ಮಾಡ್ಕೊಂಡಿದ್ದೀನಿ. ಸ್ಪಾಂಜ್ನ ಶುಗರ್ ಸಿರಪ್ಪಿಂದ ಮಾಯಿಸ್ಟ್ ಮಾಡಿ ವಿಪ್ಪಿಂಗ್ ಕ್ರೀಮ್ನ ಹಚ್ಕೊಳ್ತಾ ಇದ್ದೀನಿ. ಇಲ್ಲಿ ಫಾಂಡೆಂಟ್ ಯೂಸ್ ಮಾಡೋದ್ರಿಂದ ಕೇಕ್ ಓವರ್ ವೇಟ್ ಆಗಬಾರ್ದು ಅಂತ ವಿಪ್ಪಿಂಗ್ ಕ್ರೀಮ್ನ ನಾನು ಸ್ವಲ್ಪ ಕಡಿಮೆ ಯೂಸ್ ಮಾಡಿಕೊಂಡು ಕ್ರಮ್ ಕೋಟ್ ಮಾಡ್ಕೊಳ್ತೀನಿ. ಒಳಗಡೆ ಫಿಲ್ಲಿಂಗ್ ಆಗಿ ನಾನು ಕಂಡೆನ್ಸ್ಡ್ ಮಿಲ್ಕ್ ಹಾಗೂ ವೈಟ್ ಚಾಕೋ ಚಿಪ್ಸ್ನಿಂದ ಫಿಲ್ಲಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಟೋಟಲ್ ಆಗಿ 5 ಲೇಯರ್ ಇರೋದ್ರಿಂದ ಒಂದೊಂದಾಗಿ ನಾನು ಲೇಯರ್ಸ್ನ ಶುಗರ್ ಸಿರಪ್ ಹಾಗೂ ವಿಪ್ಪಿಂಗ್ ಕ್ರೀಮ್, ಕಂಡೆನ್ಸ್ಡ್ ಮಿಲ್ಕ್ ಹಾಗೂ ಚಾಕೋ ಚಿಪ್ಸ್ನಿಂದ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಕ್ರಮ್ ಕೋಟ್ ಮಾಡ್ಕೊಳ್ತೀನಿ. ಸೈಡ್ಸ್ನಲ್ಲೂ ಕೂಡ ವಿಪ್ಪಿಂಗ್ ಕ್ರೀಮ್ನ ಹಚ್ಚಿ ಜೊತೆಗೆ ಕ್ರಮ್ ಕೋಟ್ ಮಾಡ್ಕೊಳ್ಬೇಕು.
ನೀಟಾಗಿ ಕ್ರಮ್ ಕೋಟ್ ಮಾಡ್ಕೊಂಡ್ಮೇಲೆ ಕೇಕ್ನ ನಾನು 10 to 15 ಮಿನಿಟ್ಸ್ ಫ್ರಿಡ್ಜ್ನಲ್ಲಿ ಸೆಟ್ ಆಗೋದಕ್ಕೆ ಇಡ್ತೀನಿ. ಇದರಿಂದ ಫೈನಲೈಸಿಂಗ್ ಮಾಡುವಾಗ ಹೆಲ್ಪ್ ಆಗುತ್ತೆ. ಈಗ 15 ಮಿನಿಟ್ಸ್ ಆದಮೇಲೆ ಫೈನಲೈಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲೈಸಿಂಗ್ ಮಾಡ್ಕೊಳ್ಳುವಾಗ ಫಿನಿಶಿಂಗ್ ತುಂಬಾ ಮುಖ್ಯ. ಅದಕ್ಕೆ ನಾನಿಲ್ಲಿ ವಿಪ್ಪಿಂಗ್ ಕ್ರೀಮ್ನ ಪೈಪಿಂಗ್ ಬ್ಯಾಗ್ನಲ್ಲಿ ಫಿಲ್ ಮಾಡಿಕೊಂಡು ನಾನಿಲ್ಲಿ ಫೈನಲೈಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೆಮಿ ಫಾಂಡೆಂಟ್ ಕೇಕ್ ಹಾಗೂ ಫಾಂಡೆಂಟ್ ಕೇಕ್ಗೆ ನಾವು ಕ್ರೀಮ್ನ ಆದಷ್ಟು ಕಡಿಮೆ ಯೂಸ್ ಮಾಡಬೇಕು. ಇಲ್ಲ ಅಂದರೆ ಓವರ್ ವೆಯ್ಟ್ ಆಗಿಬಿಡುತ್ತೆ ಹಾಗೂ ನಮಗೆ ಇದರಿಂದ ಪ್ರಾಫಿಟ್ ಸಿಗಲ್ಲ, ಲಾಸ್ ಆಗುತ್ತೆ. ಶಾರ್ಪ್ ಎಡ್ಜಸ್ ಬರೋವರೆಗೂ ಈ ಥರ ನೀಟಾಗಿ ಫೈನಲೈಸಿಂಗ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನ್ನ ಕಸ್ಟಮರ್ ನನಗೆ ಶೇರ್ ಮಾಡಿರೋ ಪಿಕ್ನ ತೋರಿಸ್ತಿದ್ದೀನಿ. ಅವರ ಆ್ಯನಿವರ್ಸರಿ ಡೇ ಸೆಲೆಬ್ರೇಷನ್ಗೋಸ್ಕರ ಇದೇ ಥರ ಕೇಕ್ ಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಫಾಂಡೆಂಟ್ ಯೂಸ್ ಮಾಡಿರೋದ್ರಿಂದ ನಾನು ರೆಡ್ ಕಲರ್ ಫಾಂಡೆಂಟ್ನ ತಗೊಂಡು ಸಾಫ್ಟನ್ ಮಾಡ್ಕೋತೀನಿ. ಫಾಂಡೆಂಟ್ ಯೂಸ್ ಮಾಡುವಾಗ ಕೈಗೆ ಅಂಟಬಾರ್ದು ಅಂತ ಟೈಲೂಸ್ ಪೌಡರ್ ಅಥವಾ ಕಾರ್ನ್ಫ್ಲೋರ್ನ ಡಸ್ಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಕಾರ್ನ್ಫ್ಲೋರ್ನ ಒಂದು ಬಟ್ಟೆಗೆ ಹಾಕಿ ಕಟ್ಟಿ ಈ ಥರ ಪೋಟ್ಲಿನ ಮಾಡ್ಕೊಂಡಿದ್ದೀನಿ. ಇದರಿಂದ ಫಾಂಡೆಂಟ್ನ ಈಸಿಯಾಗಿ ಫ್ಲ್ಯಾಟ್ ಮಾಡ್ಕೊಳ್ಬಹುದು. ವಿಡಿಯೋ ತುಂಬ ಲೆಂದಿ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಫಾಸ್ಟ್ ಮಾಡಿದ್ದೀನಿ. ಇದರ ಮೇಲೆ ಒಂದು ಕ್ಲಿಂಗ್ ರ್ಯಾಪ್ನ ಹಾಕ್ತೀನಿ. ಇಲ್ಲಿ ನಾನು ಕುಕ್ಕಿ ಕಟ್ಟರ್ನ ತೊಗೊಂಡಿದ್ದೀನಿ ಹಾಗೂ ಪ್ಲಂಜರ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾರ್ಟ್ ಶೇಪ್ ಇರುವಂತಹ ಕುಕ್ಕಿ ಕಟರ್ ಅಥವಾ ಪ್ಲಂಜರ್ನ ಯೂಸ್ ಮಾಡಿಕೊಂಡು ಇಲ್ಲಿ ಹಾರ್ಟ್ ಶೇಪ್ನ ಕಟ್ ಮಾಡ್ಕೊಳ್ತೀನಿ. ಇದರಲ್ಲಿ ಚಿಕ್ಕದು, ದೊಡ್ಡದು ಹಾಗೂ ತುಂಬ ಚಿಕ್ಕದಾಗಿರುವಂಥ ಹಾರ್ಟ್ ಶೇಪ್ನ ಕಟ್ ಮಾಡ್ಕೊಳ್ತೀನಿ. ಈ ಥರ ಕ್ಲಿಂಗ್ ರ್ಯಾಪ್ನ ಯೂಸ್ ಮಾಡಿ ಫಾಂಡೆಂಟ್ ಕಟ್ ಮಾಡೋದ್ರಿಂದ ಎಂಬೋಸಿಂಗ್ ಎಫೆಕ್ಟ್ ಇರುತ್ತೆ. ಈಗ ಪ್ಲಂಜರ್ನ ಯೂಸ್ ಮಾಡಿ ಹಾರ್ಟ್ ಶೇಪ್ನ ಕಟ್ ಮಾಡ್ಕೊಳ್ತೀನಿ. ಈಗ ಉಳಿದಿರೋ ಫಾಂಡೆಂಟ್ನ ಕೂಡ ಅದೇ ಥರ ರೋಲ್ ಮಾಡಿ ಮತ್ತಷ್ಟು ಹಾರ್ಟ್ಸ್ಗಳನ್ನ ರೆಡಿ ಮಾಡ್ಕೊಳ್ತೀನಿ. ದೊಡ್ಡ ಸೈಜಿನ ಹಾರ್ಟ್ಸ್ಗೆ ಟೂತ್ ಪಿಕ್ನ ಹಾಕಿ ರೆಡಿ ಮಾಡಿ ಸೈಡ್ನಲ್ಲಿ ಇಡ್ತೀನಿ.
ಈಗ ಒಂದು ಬೌಲ್ಗೆ 1.5 ಟೀ ಸ್ಪೂನ್ನಷ್ಟು ನ್ಯೂಟ್ರಲ್ ಜೆಲ್ನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ಪ್ಯಾಪಿಲಾನ್ ಕಂಪನಿಯ ರೆಡ್ ಜೆಲ್ ಕಲರ್ನ ಒಂದು 2-3 ಡ್ರಾಪ್ಸ್ನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಇದಕ್ಕೆ 1 ಟೀ ಸ್ಪೂನಷ್ಟು ಶುಗರ್ ಸಿರಪ್ನ ಹಾಕಿ ಮಿಕ್ಸ್ ಮಾಡಿ ಒಂದು ಪೈಪಿಂಗ್ ಬ್ಯಾಗ್ಗೆ ಹಾಕಿ ಚಿಕ್ಕದಾಗಿ ಒಂದು ಕಟ್ ಮಾಡಿ ಸೈಡ್ನಲ್ಲಿ ಇಡ್ತೀನಿ. ಈಗ ಪಿಕ್ನಲ್ಲಿ ಇರೋ ಹಾಗೆ ಡಿಸೈನ್ ಮಾಡೋದಕ್ಕೆ ನಾನು ಕೇಕ್ ಮೇಲೆ ನ್ಯೂಟ್ರಲ್ ಜೆಲ್ನ ಸ್ಪ್ರೆಡ್ ಮಾಡಿಕೊಂಡು ಡ್ರಿಪ್ಸ್ನ ಮಾಡ್ಕೊಳ್ತೀನಿ. ಈಗ ಒಂದೊಂದೇ ಹಾರ್ಟ್ಸ್ನ ನಾನು ಕೇಕ್ ಮೇಲೆ ಅಸೆಂಬಲ್ ಮಾಡ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮಗೆ ಗೊತ್ತಿರೋರು ಯಾರಾದರೂ ಹೋಮ್ ಬೇಕರ್ಸ್ ಇದ್ದರೆ ಅಥವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಹಾಗೂ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ನ ಸೆಟ್ ಮಾಡ್ಕೊಳ್ಳಿ. ಆಗ ನಾನು ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ನನ್ನ ವೀಡಿಯೋಸ್ನ ನೋಡಬಹುದು. ಹಾಗೂ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಕೇಕ್ ಫಿಯೆಸ್ಟಾ ಆ್ಯಂಡ್ ಮೋರ್ ಅನ್ನೋ ಹೆಸರಿನಲ್ಲಿ ನನ್ನ ಪೇಜ್ ಇದೆ. ಅಲ್ಲಿ ಕೂಡ ನಾನು ಆರ್ಡರ್ಸ್ಗೆ ಬೇಕ್ ಮಾಡಿರುವಂಥ ಕೇಕ್ ಹಾಗೂ ರೀಲ್ಸ್ನ ಕೂಡ ಅಪ್ಲೋಡ್ ಮಾಡ್ತಿರ್ತೀನಿ. ಅದನ್ನು ಕೂಡ ನೋಡಿ ನೀವು ಫಾಲೋ ಮಾಡಿ ನನ್ನ ಸಪೋರ್ಟ್ ಮಾಡಿ. ಇದೇ ಥರ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಹಾಗಿದ್ರೆ ಈಗ ಹೋಗಿ ಬರಲಾ ಫ್ರೆಂಡ್ಸ್? ಥ್ಯಾಂಕ್ಸ್ ಫಾರ್ ವಾಚಿಂಗ್.